ನಮಸ್ತೆ ಗೆಳೆಯರೇ, ಇವತ್ತು ನಾವು ಹೊರಟಿರೋದು ಹುಲಜಂತಿಯ ಮಾಳಿಂಗರಾಯ ಅವರ ದರ್ಶನಕ್ಕೆ. ಹಾಗೆ ಹೋಗುತ್ತಾ ಕೆಲವು ದಾರಿ ಸಾಗುತ್ತಾ ನಾವು ಕೆಲವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಜೊತೆ ನೀವು ಜೊತೆಯಾಗಿ ನಡೆಯೋಣ. ಸಪ್ತಪದಿ ತುಳಿದು ಜೊತೆಯಾದಳು ಕೂಡ ನಿಮ್ಮ ಜೊತೆ ನಿಮ್ಮ ಪ್ರಯಾಣದ ಭಾಗವಾಗಿ ಬರ್ತೀನಿ ಅಂದಾಗ ಮನದ ಹರ್ಷ ಅಷ್ಟಿಷ್ಟಲ್ಲ. ಪ್ರಕೃತಿಯ ಜೊತೆ ಸ್ವಚ್ಛ ಹಸಿರಿನ ಮಧ್ಯೆ ನಮ್ಮ ಪ್ರಯಾಣ ಹುಲಜಂತಿಯ ಮಾಳಿಂಗರಾಯರ ಕಡೆ ಹೊರಟಿತು. ನಿಮಗೆ ಗೊತ್ತಿರಲಿ, ಮಾಳಿಂಗರಾಯ ದೇವಸ್ಥಾನ ವಿಜಯಪುರದಿಂದ ಕೇವಲ 64 ಕಿಲೋಮೀಟರ್. ಚಡಚಣದಿಂದ 12-14 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಕರ್ನಾಟಕ ಸರ್ಕಾರವು ಕೂಡ ಜಾತ್ರಾ ಅಂಗವಾಗಿ ವಿಶೇಷ ಬಸ್ಸುಗಳ ಸೌಲಭ್ಯ ಕೂಡ ಕೊಟ್ಟಿತ್ತು. ಇದನ್ನು ಭಕ್ತರು ಉಪಯೋಗಿಸ್ಕೋಬೋದು. ಭಕ್ತಿಯೇ ಶಕ್ತಿಯು ಮನದ ಮಡದಿ ಜೊತೆ ಪುಣ್ಯಕ್ಷೇತ್ರ ದರ್ಶನವೇ ಒಂದು ಅದ್ಭುತ ಅನುಭವ. ಎಲ್ಲೆಲ್ಲಿಯೂ ಭಂಡಾರವೇ. ನೀವು ಇವಾಗ ನೋಡ್ತಿದ್ದೀರಿ, ದೇವರ ಭೇಟಿ ನೋಡಲು ಬಂದ ಪ್ರಕೃತಿಯ ವಿಸ್ಮಯ ಹಸು. ಇದನ್ನು ನೋಡಿಕೊಂಡು ನೀವು ಕಣ್ತುಂಬಿಕೊಳ್ಳಿ. ನಿಮಗೆ ಮುಂದೆ ಸಾಗುತ್ತಾ ಹೋದಾಗೆ ನಿಮಗೆ ಕಾಣುವುದೇ ಭಕ್ತರ ಅಭಿಲಾಷೆ. ಮುಂಡಾಸು ಮತ್ತು ಗುರು ಶಿಷ್ಯರ ಭೇಟಿ ನಂತರ ದೇವಸ್ಥಾನದಲ್ಲಿ ಏನೇ ಸಿಕ್ಕರೂ ಸರಿಯೇ, ಅದು ಮಾಳಿಂಗರಾಯ ಮುತ್ಯನ ಪ್ರಸಾದವೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಒಬ್ಬ ಭಕ್ತ ಎಷ್ಟು ಹರಸಾಹಸ ಪಟ್ಟು ಮುಂಡಾಸು ನಡೆದ ಜಾಗದಿಂದಲೇ ಅವನ ಪ್ರಸಾದ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಧನ್ಯರಾಗಬೇಕೆಂದು ಪರದಾಡುತ್ತಿದ್ದಾನೆ. ಅವನ ಪರದಾಡುವಿಕೆ ನೋಡದೆ ಅವರ ಸ್ನೇಹಿತರು ಹೆಗಲು ಕೊಟ್ಟು ದೇವಸ್ಥಾನ ಹತ್ತಿಸಿ ತಮ್ಮ ಅಭಿಲಾಷೆ ಪೂರ್ಣಗೊಳಿಸಿಕೊಂಡರು. ಅವನಿಗೂ ಶಿವನ ಇಚ್ಛೆ ಈಡೇರಲಿ ಅಂತ ಹೇಳೋಣ. ನಮಗೂ ಅದರ ಪ್ರಸಾದ ಭಾಗ ಸಿಕ್ಕಿತ್ತು. ನಾವಿವಾಗ ನೋಡ್ತಾ ಇದ್ದೀವಿ, ಶಿವನಿಗೆ ಡೊಳ್ಳಿನ ಪದದ ಒಂದು ಗುಂಪು. ಇದು ಭೇಟಿಯ ನಂತರ ಮರುದಿನ ಬಂದು ಕಲಾ ಸೇವೆ ಮಾಡುತ್ತೆ. ಯಾಕಂದರೆ ಆ ಒಂದು ದಿನ ಕಲಾ ಸೇವೆ ಮಾಡುವುದರಿಂದ ತಮ್ಮ ಕಲೆಗೂ ಬೆಲೆ, ತಮ್ಮ ಗಾಯನ ಸಂಘಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ಬರಲಿ ಅಂತ ಆ ಸೇವೆ ಮಾಡುತ್ತೆ. ತಾವು ಕೂಡ ಹಬ್ಬದಲ್ಲಿ ಬಂದಾಗ ಭೇಟಿಯಾಗಿ ಕೇಳಿಕೊಳ್ಳಿ. ಮುಂದೆ ಸಾಗುತ್ತಾ ಬಂದ ನಮಗೆ ಕಂಡಿದ್ದು, ಇಲ್ಲಿ ಒಬ್ಬ ವ್ಯಕ್ತಿ, ಇಲ್ಲಿ ಹಿರಿಯರು ಅವರು ಹೇಳ್ತಾ ಇರೋದು ಏನೆಂದರೆ, ಅವರ ಮಗು ಏನಿದೆಯಲ್ಲ ಅದು ಮಾಳಿಂಗರಾಯರ ವಂಶಸ್ಥರ ಕುಡಿ ಎಂದು, ಹಾಗಾಗಿ ಪಟ್ಟಕ್ಕೆ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವ್ರ ಜೊತೆ ಒಂದು ಸಂಪೂರ್ಣವಾದ ಸಂವಾದ ನಡೆಸಿರುವ ವಿಡಿಯೋ ನಮ್ಮ ಹತ್ರ ಇದೆ. ಅದನ್ನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸಿ ಸಂವಾದ ಮಾಡಿರೋ ವಿಡಿಯೋ ಹಂಚಿಕೊಳ್ಳುತ್ತೇನೆ. ಹಾಗೆ ಕೂಡ ಶಿವನಿಗೆ ಡೊಳ್ಳಿನ ಮೇಳದ ವಿಡಿಯೋ ಕೂಡ ಇದೆ. ಅದನ್ನು ಕೂಡ ಮುಂದಿನ ಭಾಗವಾಗಿ ಮಾಡಿ ಹಾಕಲಾಗುವುದು. ತಾವೆಲ್ಲರೂ ನೋಡಿ ಖುಷಿ ಪಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಾಳಿಂಗರಾಯ ಮುತ್ಯನ ವಂಶಸ್ಥರು ಅಥವಾ ರಕ್ತ ಸಂಬಂಧಿಗಳು ಅಂತ ಹೇಳೋದು ಅಷ್ಟು ಸುಲಭದ ಮಾತಲ್ಲ. ಆ ಅದು ರಕ್ತ ಸಂಬಂಧವಾಗಿ ಬಂದಾಗ ಮಾತ್ರ ಅವರು ಹೇಳ್ತಿರ್ಬೋದು ಅನ್ನೋದು ನನ್ನ ನಂಬಿಕೆ. ಬಟ್ ಅವರ ಯಾವುದೇ ಮಾತುಗಳಿಗೆ ನನಗೂ ಸಂಬಂಧ ಇಲ್ಲ. ಯಾಕಂದರೆ ನಾನು ಕೇವಲ
ಒಬ್ಬ ಭಕ್ತನಾಗಿ ಅವರ ಜೊತೆ ಮಾತನಾಡಿಸುವ ಪ್ರಯತ್ನ ಮಾಡಿದ್ದೇನೆ. ಸತ್ಯಾಸತ್ಯತೆಗಳು ಅವರಿಗೆ ಬಿಟ್ಟಿದ್ದು. ಹಾಗೆ ಮುಂದೆ ಸಾಗುತ್ತಾ ಬಂದ ನಮಗೆ ಕಂಡಿದ್ದು ಇಲ್ಲೇ ನಮ್ಮ ಸೋದರರು ಒಬ್ಬರು ಆಟೋ ರಿಕ್ಷಾ ಹೊಸದಾಗಿ ಕೊಂಡಿದ್ದರು. ಅದನ್ನು ಪೂಜೆ ಮಾಡಿಸಿ ಮುಂದೆ ಅಲ್ಲೇ ಒಬ್ಬರು ಈ ಕ್ಷೇತ್ರದ ಬಗ್ಗೆ ಮಾಹಿತಿ ಕೇಳುವ ಪ್ರಯತ್ನ ಮಾಡಲಾಯಿತು. ಅವರು ಒಳ್ಳೆಯ ರೀತಿಯಾಗಿ ನಮಗೆ ಸಹಕಾರ ಕೊಟ್ಟು ಎಲ್ಲ ಹೇಳಿದ್ದಾರೆ. ಅವರು ಹೇಳಿದರಲ್ಲಿ ಕೆಲವು ವಿಷಯಗಳು ತಾರ್ಕಿಕವಾಗಿ ನಾವು ಕೆದಕುವ ಪ್ರಯತ್ನ ಮಾಡಿದೆವು. ಅದರಲ್ಲಿ ವಿಶೇಷವಾಗಿ ಬರಗಾಲ ಸಿದ್ದರಾಯರ ಬಗ್ಗೆ. ಅಂದರೆ ಅವರು ಬಂದಾಗ ಒಂದೆರಡು ಸಲ ಹುಲಿಜಂತಿ ಊರಲ್ಲಿ ಬರಗಾಲ ಬಿದ್ದಿತ್ತು ಅನ್ನೋ ಅಭಿಪ್ರಾಯ. ಹಾಗಾಗಿ ಅದನ್ನು ಕೆದಕುವ ಪ್ರಯತ್ನ ಮಾಡಿದೆವು. ಅವರು ಬರಗಾಲ ಸಿದ್ದನ ಪವಾಡಗಳನ್ನು ವಿಶೇಷವಾಗಿ ಮಾಳಿಂಗರಾಯ ಮುತ್ತನ ಜಾತ್ರೆಯಲ್ಲಿ ಅವರ ವಿಶೇಷ ಪವಾಡಗಳು ತಿಳಿ ಹೇಳಿದರು. ಅದು ವೀಕ್ಷಕರ ಮುಂದೆ ಮುಂದಿನ ಭಾಗದಲ್ಲಿ ಇಡಲಾಗುವುದು. ತಾವು ಕೂಡ ನೋಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇದು ಸಂಪೂರ್ಣ ವಿಡಿಯೋ ಆಗಿರೋದ್ರಿಂದ ಇಲ್ಲಿ ಎಲ್ಲವನ್ನೂ ಕಟ್ಟಿಕೊಡುವ ಪ್ರಯತ್ನ ಮಾಡಲಾಗುತ್ತಿದೆ. ಕೇವಲ ದರ್ಶನಕ್ಕೆ ಮಾತ್ರ ಸೀಮಿತವಾಗದೆ ಕೆಲವು ವಿಚಾರಗಳನ್ನು ಎಲ್ಲರಿಗೆ ತಿಳಿ ಹೇಳುವ ಪ್ರಯತ್ನ ಮಾಡುತ್ತಿದ್ದೇವೆ. ನೋಡಿ, ಸಾರಿಗೆ ಸೌಲಭ್ಯ ಒದಗಿಸಿದ ಸಿಬ್ಬಂದಿಯೂ ಕೂಡ ತಮ್ಮ ಕರ್ತವ್ಯ ಜೊತೆ ದೇವರ ನಿಷ್ಠೆ ಮಾಡುವುದು ಕೂಡ ಮರೆಯಲಿಲ್ಲ. ರೆಕ್ಕೆ ಅನ್ನುವುದಲ್ಲವೇ, ಮನವು ಎಲ್ಲಿ ಹೋದರೂ ದೇವರಲ್ಲಿ ಬೇಡುವುದು ಒಂದೇ, ನನ್ನನ್ನು ಚೆನ್ನಾಗಿಡುವಂತ. ನಿಮಗೆ ವಿಡಿಯೋದ ಕೊನೆಯ ಭಾಗದಲ್ಲಿ ಮುಂಡಾಸು ಮತ್ತು ಭೆಟ್ಟಿಯ ವಿಡಿಯೋ ಕ್ಲಿಪ್ಗಳನ್ನು ಹಾಕಿರುತ್ತೀನಿ. ದೇವಸ್ಥಾನದ ಪಕ್ಕದಲ್ಲೇ ಇರುವ ಹಳ್ಳದಲ್ಲಿ ಮಾಳಿಂಗರಾಯ ಮುತ್ತನ ಭೆಟ್ಟಿ ನಡೆಯುವುದು. ಆ ಭೆಟ್ಟಿಯ ಕ್ಲಿಪ್ಗಳನ್ನು ನೀವು ಇವಾಗ ನೋಡಿ ಹೆಂಗನಿಸ್ತು ಅಂತ ತಿಳಿಸಿ. ಇನ್ನೂ ಮುಂದಿನ ಭಾಗಗಳನ್ನು ನೋಡಿ ಹರಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ. ಕೋಮಲ ಹುಚ್ಚು ಕಂಬಳ ಹೆಸರಲಿ ಅರಳಿನ ಕಿಚ್ಚು ಗಗ್ಗರ ಸಂತಲಿ ಆಕಾಶ ತಟ್ಟಿತು ಕಾಲದ ದಳದಲ್ಲಿ ಹೋರಾಟ ಹುಟ್ಟಿತು. ಗಗ್ಗರ ಸಂತಿಗೆ ಒಂದೇ ದಿನ ಬಿತ್ತಿ ಬೆಳೆದು ಶಿವ ಹತ್ತಿ, ಅದೇ ದಿನ ನೇಯ್ದಾರು ಶಿವ ಪಾರ್ವತಿ, ಅದೇ ದಿನ ಬಂದ ಭಕ್ತಿಗೆ ಯಾವುರಾದರೇನು ಶಿವ, ಭಕ್ತಿ ಮುಖ್ಯ, ಮನದಲ್ಲಿ ಬೇಡಿಕೆ ಮುಖ್ಯ. ಒಂದೇ ದಿನ ಬಿತ್ತಿ ಬೆಳೆದು ಶಿವ ಹತ್ತಿ, ಅದೇ ದಿನ ನೇಯ್ದಾರು ಶಿವ ಪಾರ್ವತಿ, ಅದೇ ದಿನ ಬಂದ ಒಂದೇ ದಿನ ಬಿತ್ತಿ ಬೆಳೆದು ಶಿವ ಹತ್ತಿ, ಅದೇ ದಿನ ನೇಯ್ದಾರು ಶಿವ ಪಾರ್ವತಿ, ಅದೇ ದಿನ ಬಂದ